ಮೊದಲನೇ ಒಂದು ದಿವಸ ನಾನು ಮಾಡಿದ್ದು ಮುಂಜಾನೆ 5 ಗಂಟೆಗೆ ಫಸ್ಟ್ ಶಾಟ್ ನಾನು ತೆಗೆದಿರೋದು ನಿರ್ದೇಶಕರು. ಈ ನಿರ್ದೇಶಕರು ರವಿಯವರು ತುಂಬ ಪ್ಲ್ಯಾನ್ ಮಾಡಿಬಿಟ್ಟು ಈ ಚಿತ್ರ ಮಾಡಿದ್ದಾರೆ. ಅವರ ಪ್ಲ್ಯಾನಿಗೆ ತಕ್ಕ ಹಾಗೆ ನಮ್ಮ ನಿರ್ಮಾಪಕರು ಸಪೋರ್ಟ್ ಮಾಡಿದ್ದಾರೆ. ಚಿತ್ರ ದಯಮಾಡಿ ಚಿತ್ರಮಂದಿರದಲ್ಲೇ ನೋಡಿ, ಎಲ್ಲ ಚಿತ್ರ ನೋಡಿ, ಎಲ್ಲ ಭಾಷೆ ಚಿತ್ರ ನೋಡಿ. ಮೊದಲನೇದಾಗಿ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯವನ್ನು ಕೊಡಿ. ಎಲ್ಲ ಪ್ರೆಸ್ ಮೀಟಲ್ಲಿ ಟ್ರೈಲರಲ್ಲಿ ಎಲ್ಲರೂ ಫುಲ್ಲಾಗಿ ತುಂಬಿರ್ತಾರೆ. ಚಿತ್ರಮಂದಿರದಲ್ಲಿ ಜನಗಳೇ ಇರೋಲ್ಲ. ಇಲ್ಲಿ ಸುಮಾರಾಗಿದ್ದಾರೆ, ಚಿತ್ರಮಂದಿರದಲ್ಲಿ ಜನ ತುಂಬಿರುತ್ತೆ, ಇದು ಸತ್ಯ. ಆಮೇಲೆ ನಮ್ಮ ನಾಯಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ. ಐ ಲವ್ ಯು. ಹಾಗೆ ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಹೇಮಂತ್ ಕುಮಾರ್ ಅವರು ಯಾವ ಕಲಾವಿದ ಯಾವ ಟೈಮಲ್ಲಿ ಬರಬೇಕು ಅಂತ ಎಲ್ಲವನ್ನೂ ಸರಿಯಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡಿಕೊಟ್ಟ ಹೇಮಂತ್ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ನಿರ್ದೇಶಕರು, ನಾನು ತುಂಬ ಪಿಕ್ಚರ್ ಮಾಡಿದ್ದೀನಿ ಅಂತ ಈ ನಿರ್ದೇಶಕ ಒಂದು ಪ್ಲ್ಯಾನ್ ಅಂದರೆ ಇಂಥ ಟೈಮಿಗೆ ಆರ್ಟಿಸ್ಟ್ಗಳು ಬರಬೇಕು, ಅವರ ಪಾತ್ರ ಮಾಡಿಬಿಟ್ಟು ಅವ್ರು ಹೋಗಬೇಕು. 5 ನಿಮಿಷ ಇದ್ದರೆ ಸರ್ ಯಾಕೆ ಸರ್ ಗಾಡಿ ಬಂದಿಲ್ವ ಅಂತ ಕೇಳ್ತಾರೆ. ಅಂಥ ಒಳ್ಳೆ ನಿರ್ದೇಶಕ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ದಯಮಾಡಿ ನಮ್ಮ ಕನ್ನಡದವರು ಎಲ್ಲರೂ ಬಂದು ಪಿಕ್ಚರ್ ನೋಡಿಬಿಟ್ಟು, ಎಲ್ಲ ಭಾಷೆಯವರು ಪಿಕ್ಚರ್ ನೋಡಿಬಿಟ್ಟು ನಮ್ಮ ನಿರ್ಮಾಪಕರ ಜೋಬನ್ನು ತುಂಬಿಸಿ, ದಯಮಾಡಿ ಪ್ಲೀಸ್ ಬೇಡ್ಕೊಳ್ತಾ ಇದ್ದೀನಿ, ದಯಮಾಡಿ ಚಿತ್ರಮಂದಿರಕ್ಕೆ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಾವೆಲ್ಲರೂ ಕೂಡ ಈ ಒಂದು ಬ್ಯೂಟಿ ಚಿತ್ರದ ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನಗೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಚಲನಚಿತ್ರದಲ್ಲಿ ಅಭಿನಯ ಮಾಡಲು ಅವಕಾಶ ಕಲ್ಪಿಸಿದಂತಹ ಸನ್ಮಾನ್ಯ ಶ್ರೀ ನಿರ್ವಾಹಕರಾದಂತಹ ಹೇಮಂತ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನನ್ನಲ್ಲಿರುವಂತಹ ಒಂದು ಅಲ್ಪ ಕಲೆಯನ್ನು ಗುರುತಿಸಿ ನನಗೆ ಒಂದು ಅದ್ಭುತವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ದಿಗ್ದರ್ಶಕ ಮಹೋದಯರಿಗೆ, 3 ಹೊತ್ತು ಊಟ ಹಾಕಿ ರುಚಿಕರವಾದಂತಹ ಅಡುಗೆಯನ್ನು ಉಣಬಡಿಸಿದಂತಹ ನಮ್ಮ ಅನ್ನದಾತರು ನಮ್ಮ ಎದುರುಗಡೆ ಕೂತಿದ್ದಾರೆ. ಅವ್ರಿಗೂ ಕೂಡ ಬಾಗಿದ ಶಿರ ಜೋಡಿಸಿದ ಕರಗಳಿಂದ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಮಾಧ್ಯಮದವರು ಈ ಒಂದು ಚಿತ್ರವನ್ನು ಬೆನ್ನು ತಟ್ಟಿ ಈ ಚಿತ್ರದ ಎಲ್ಲ ಆಯಾಮಗಳನ್ನು ವೀಕ್ಷಣೆ ಮಾಡಿ ಇದನ್ನು ಪ್ರೇಕ್ಷಕರಿಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ಮತ್ತು ಕಾರ್ಯವನ್ನು ಅತಿ ಸಂಪನ್ನವಾಗಿ ಮತ್ತು ಯಶಸ್ವಿಯಾಗಿ ಇದನ್ನು ನಡೆಸ್ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಹಾಗಾಗಿ ಕನ್ನಡ ಚಿತ್ರಗಳು ಬೆಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು, ಹಾಕಿದ ಬಂಡವಾಳ ವಾಪಸ್ ಬರಬೇಕು. ಬಂತು ಅಂದರೆ ಅನೇಕ ಸಾವಿರಾರು ತಂತ್ರಜ್ಞರು, ಸಾವಿರಾರು ಕಲಾವಿದರು ಮುಖ್ಯ ಭೂಮಿಕೆಗೆ ಬರ್ತಾರೆ. ತಮ್ಮಲ್ಲಿರುವಂತಹ ಅಲ್ಪ ಕಲೆಯನ್ನು ಅವರು ಕನ್ನಡ ಚಿತ್ರರಂಗದ ಕಲಾಭಿಮಾನಿಗಳಿಗೆ ಉಣಬಡಿಸಲಿಕ್ಕೆ ಆಸ್ಪದ ಆಗುತ್ತೆ, ಅವಕಾಶವಾಗ್ತದೆ. ನಡೆದು ಬಂದಂತಹ ಹಾದಿಯನ್ನು ನೋಡಿದ್ರೆ ಬ್ಯೂಟಿ ಚಿತ್ರತಂಡ ತುಂಬ ಅದ್ಭುತವಾಗಿ, ಯಶಸ್ವಿಪೂರ್ವಕವಾಗಿ ಮತ್ತು ಆಯಾ ಕಾಲಘಟ್ಟಕ್ಕೆ ಸರಿಯಾಗಿ ಗೀತೆಗಳನ್ನು ಬಿಡುಗಡೆ ಮಾಡುವುದರಲ್ಲಾಗಲಿ, ಟೀಸರನ್ನು ಟ್ರೈಲರ್ಗಳನ್ನು ಲಾಂಚ್ ಮಾಡುವುದರಲ್ಲಾಗಲಿ, ಪತ್ರಿಕಾಗೋಷ್ಠಿಗಳನ್ನು ಕರೆಯುವುದರಲ್ಲಾಗಲಿ, ಮತ್ತು ಅನೇಕ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಿ ನಮ್ಮ ಚಿತ್ರದ ಬಗ್ಗೆ ಅನೇಕ ಮಾಹಿತಿಗಳನ್ನು ಮತ್ತು ಚಿತ್ರದ ಬಗ್ಗೆ ಕೊಡುವಂತಹ ಎಲ್ಲ ಕಾರ್ಯಗಳನ್ನು ಕೂಡ ಬಹು ಸಂಪನ್ನವಾಗಿ ಮಾಡಿದ್ದಾರೆ. ಇದನ್ನೆಲ್ಲ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂತಹ ಅನ್ನದಾತರಿಗೂ, ನಿರ್ದೇಶಕರಿಗೂ, ನಟರಿಗೂ, ತಂತ್ರಜ್ಞರಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಅದ್ಭುತವಾದಂತಹ ಚಿತ್ರವನ್ನು ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕು. ಹಾಗೂ ನನ್ನ ಹಿರಿಯರಾದಂತಹ ಶಿವಮೊಗ್ಗ ರಾಮಣ್ಣ ಸರ್ ಇದ್ದಾರೆ, ಅವರು ನನಗೆ ಅನೇಕ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೂ ನನ್ನ ನೆಚ್ಚಿನ ಸಂಗೀತ ನಿರ್ದೇಶಕರಾದಂಥ ವಿ ಮನೋಹರ್ ಸರ್ ಇದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನಾಯಕ ನಟರು ಮತ್ತು ನಾಯಕ ನಟಿ, ನನ್ನ ಮಗ 3.5 ವರ್ಷದವನು. ಅವನಿಗೆ ಹೆಂಡದ ಮೇಲಾಣೆ ಶಿವ ಹೆಂಡದ ಮೇಲಾಣೆ ಅದಕ್ಕೆ ಡ್ಯಾನ್ಸ್ ಮಾಡ್ತಾನೆ. ಅಂದರೆ ಅಷ್ಟು ಚೆನ್ನಾಗಿ ಸಾಹಿತ್ಯ ಇದೆ, ಅದಕ್ಕೆ ತಕ್ಕನಾದಂತಹ ಹಿನ್ನೆಲೆ ಸಂಗೀತವನ್ನು ಸಂಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಬೇಕು, ಅದನ್ನು ಎಲ್ಲರ ಹತ್ರನೂ ನಾನು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೇನೆ. ಇದನ್ನು ತಲುಪಿಸುವ ಹೊಣೆ ತಮ್ಮೆಲ್ಲರಿಗೂ, ಮಾಧ್ಯಮ ಮಿತ್ರರವರಿಗೂ ಮತ್ತೆ ಮಗದೊಮ್ಮೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯ ಯಶಸ್ವಿಯಾಗಲಿ ಅಂತ ಕೇಳ್ಕೊತಾ ಇದ್ದೇನೆ. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಅಮ್ಮನ ಪಾತ್ರ ಮಾಡಿದ್ದೀನಿ. ರಿಯಲ್ ಆಗಿಯೂ ಅಮ್ಮ, ಹಾಗೆಯೇ ರೀಲಲ್ಲೂ ಕೂಡ ಅಮ್ಮನ ಪಾತ್ರ ಮಾಡಿದ್ದೀನಿ. ನನಗೆ ಈ ಅವಕಾಶ ಕಲ್ಪಿಸ್ಕೊಟ್ಟಿರುವಂತಹ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ, ಮ್ಯಾನೇಜರ್ ಸರ್ಗೆ ಎಲ್ರಿಗೂ ನಮಸ್ಕಾರ.
ಸಿನಿಮಾ ತುಂಬ ಚೆನ್ನಾಗಿದೆ. ಆ, ಒಳ್ಳೆ ಸೆಂಟಿಮೆಂಟ್ ಇದೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಫ್ಯಾಮಿಲಿ ಸಿನಿಮಾ. ಹಾಗೆಯೇ ಲವ್ ಸ್ಟೋರಿ, ಒಳ್ಳೆ ಲವ್ ಸ್ಟೋರಿ, ತುಂಬ ಚೆನ್ನಾಗಿದೆ. ನಿಮ್ಗೆ ಏನೇನು ಬೇಕು ಎಲ್ಲನೂ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಕಳಕಳಿಯ ವಿನಂತಿ, ಈ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಲ್ಲರಿಗೂ ನನ್ನ ಒಂದು ವಂದನೆಗಳು. ಹಾಗೆ ಏನು ಇರಬೇಕು ಅಂತ ಬಯಸ್ತೀನಿ ಅಂದರೆ, ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿರ್ತಾರೆ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲರಿಗೂ ಹೇಳಿ, ನಮ್ಮ ಸಿನಿಮಾ ಬ್ಯೂಟಿ, ಅದು ಬ್ಯೂಟಿ ಅನ್ನೋ ಹೆಸರು ಹೇಗಿದೆಯೋ ಹಾಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ನನ್ನದೊಂದು ಪಾತ್ರ ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇವರ ಗೆಳತಿ ಪಾತ್ರ ಮಾಡಿದ್ದೀನಿ. ಒಂಥರ ಚೆನ್ನಾಗಿದೆ. ಸರ್ ಇನ್ಸ್ಪೆಕ್ಟ್ರು ಅವ್ರಿಗೆ ಒಂದು ಚಮಕ್ ಕೊಡುವಂಥ ಪಾತ್ರ. ನೋಡಿದ್ರೆ ಗೊತ್ತಾಗತ್ತೆ. ದಯವಿಟ್ಟು ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಕನ್ನಡ ಉಳಿಸಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ನಮಸ್ಕಾರ. ನಿರ್ದೇಶಕರು, ನಿರ್ಮಾಪಕರಿಗೆ ಹಾಗೂ ಕಾರ್ಯಕಾರಿ ನಿರ್ಮಾಪಕರಿಗೆ ನಮಸ್ಕಾರ. ಇದು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನನಗೆ ಒಂದು 5 ಸಾಂಗ್ನು ನಾನೇ ಮಾಡಿದ್ದೀನಿ. ಆ ನಂಬಿಕೆಯಲ್ಲಿ ನನಗೆ ಸಾಂಗನ್ನು ಕೊಟ್ಟಿದ್ದಾರೆ. ನಾನು ಆ ನಂಬಿಕೆನ ಉಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಅದನ್ನು ನೋಡಿ ಹರಿಸಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಬೇರೆ ಕಡೆ ನಾವು ಶೂಟ್ ಮಾಡಿದ್ದೀವಿ. ಒಂದಷ್ಟು ಲೊಕೇಶನ್ಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮ್ಮ ಎಲ್ಲರ ಆಶೀರ್ವಾದ ನಮಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ತದಹಂ ಮುಂದೆ ಪರಂಜ್ಯೋತಿಸ್ತಮೋಪಹಂ ಪ್ರವೃತ್ತಾಂ ಯಾನ್ಮುಖಾದೇವಿ ಸರ್ವಭಾಷಾ ಸರಸ್ವತಿ ಅನ್ನೋದು ಒಂದು 11ನೇ ಶತಮಾನದಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ವಿಕಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ಮನೋವೈಜ್ಞಾನಿಕ ರೂಪಕ್ಕೆ ಸಂಬಂಧಪಟ್ಟಂತಹ ಇದೊಂದು ಶ್ಲೋಕ. ಒಬ್ಬ ಲಾಕ್ಷಣಿಕ ಇಮ್ಮಡಿ ನಾಗವಮ್ಮನನ್ನು ಬರೀತಾನೆ. ಈ ಮಾತು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ಸಿನಿಮಾ ರಂಗ ಅನ್ನೋದು ಒಂದು ಅದ್ಭುತವಾದ ಸೃಜನಾ ರಂಗ. ಇದು ಜ್ಞಾನವೂ ಹೌದು, ವಿಜ್ಞಾನವೂ ಹೌದು, ವಿಕಾಸವೂ ಹೌದು. ಒಂದು ಸಮಾಜದ ಪರ್ವಕಾಲಕ್ಕೆ ಬೇಕಾದಂತಹ ಒಂದು ಎಲಿಮೆಂಟ್ ಕೊಡುವಂತಹ ಒಂದು ಮಾಧ್ಯಮವೂ ಹೌದು. ಇಂತಹ ಮಾಧ್ಯಮದಲ್ಲಿ ಎಂತೆಂಥ ಪ್ರಯೋಗಗಳಾಗಿವೆ, ಎಂತೆಂಥ ಪ್ರಯೋಗಗಳು ಆಗಿದೆ ಮತ್ತು ಆಗಬೇಕಾಗಿರೋದು ಕೂಡ ತಮಗೆ ಗೊತ್ತಿರುವಂಥ ವಿಚಾರಗಳನ್ನೇ. ಇದರ ಟೆಕ್ಸ್ಟ್ ಆಚೆ ನಾನು ಹೋಗಲ್ಲ. ಒಂದೆರಡು ಮಾತುಗಳನ್ನು ಮತ್ತು ಬಹುಬೇಗ ಸಂಕ್ಷಿಪ್ತಗೊಳಿಸಿ ನಮ್ಮ ಬ್ರದರ್ ಅವರಿಗೆ, ಮನೋಹರ್ ಸರ್ಗೆ ಕೊಡ್ತೀನಿ. ಇದಕ್ಕೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ನಾನು ಈಗ ಒಂದು 30 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಮೊದಲು ಬಂದಾಗ ನನಗೆ ಭಾರಿ ಹುಚ್ಚಿತ್ತು ಈ ಲಿರಿಕ್ ಬರಿಬೇಕನ್ನೋದು. ಆಗಲೇ ನಾನು ಒಂದು ಸ್ಟೇಟ್ ಲೆವೆಲ್ ಪೊಯಿಟ್ರಿ ಕಾಂಪಿಟಿಷನಲ್ಲಿ ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜ್ ಈ ಥರ ಆಗಿ ನಾನು ಇಲ್ಲಿ ಬರಲಿಕ್ಕೆ ಮುಂಚಿತವಾಗಲೂ ನಾನು ಒಂದು 3 ಕವನ ಸಂಕಲನ ಬಿಡುಗಡೆ ಆಗಿತ್ತು. ಅದೊಂದು ಅಹಂ ಇತ್ತು. ಆದರೆ ನಾನು ಯಾವಾಗ ಈ ಫಿಲ್ಮ್ ಲ್ಯಾಂಡ್ ಬಂದೆ ಮತ್ತು ಇಲ್ಲಿ ನೋಡಿದೆ, ಇಲ್ಲಿರೋ ಒಂದು ಲೋಕವೇ ಬೇರೆ, ಸಾಹಿತ್ಯವೇ ಬೇರೆ, ಸಿನಿಮಾವೇ ಬೇರೆ ಅನ್ನೋದಲ್ಲ. ಸಾಹಿತ್ಯವೂ ಒಂದು, ಸಿನಿಮಾವೂ ಹೌದು ಆಗಿತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಭಾಷೆ ಬಳಸೋ ವಿಧಾನವನ್ನು ನಾನು ಮನೋಹರ್ ಸರ್ ನೋಡಿ ಬಹಳಷ್ಟು ಕಲಿತೆ. ಅವ್ರ ಹತ್ರ ಒಂದು ಆಂಧ್ರ ಹೆಂಡತಿ ಅಂತ ಒಂದು ಸಿನಿಮಾ, ಅದಕ್ಕೂ ನಾನು ಒಂದು ಹಾಡೂ ಬರೆದೆ. ಆದರೆ ಅರ್ಧ ಅವರೇ ತಿದ್ದಿದ್ರು ಕೂಡ. ಅದು ಬೇರೆ ವಿಚಾರ. ಅಲ್ಲಿಂದ ನಾನು ಸಿನಿಮಾ ರಂಗದಲ್ಲಿ ಇಲ್ಲೇ ಇರಬೇಕು ಅಂತಲೂ ಅಂದ್ಕೊಂಡೆ. ಆದರೆ ನಾನು ಓದು ಮತ್ತು ಇಲ್ಲಿರೋ ಸ್ಥಿತ್ಯಂತರಗಳು, ಹಣದ ಇದರದು, ಅವರು ನಾನು ಬರಲಿಕ್ಕಿಂತ ಮುಂಚಿತವಾಗಲೂ ಅವರು ತುಂಬ ಸೈಕಲ್ ಹೊಡೆದ್ಬಿಟ್ಟಿದ್ರು. ಆಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಭೇಟಿ ಆಗ್ತಿದ್ವಿ. ನಾನು ಇವ್ರನ್ನ ತುಂಬ ಭೇಟಿ ಆಗ್ತಿದ್ದೆ. ಅವ್ರು ಒಂದು ಮಾತು ಹೇಳಿದರು, ನೋಡಪ್ಪ ನೀನು ಏನನ್ನ ಮಾಡು, ಬಹುದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು ಇದ್ರು. ನಾನು ಹೇಳಿದೆ, ಏನು ಸರ್ ಅವರು ನನ್ನ ಹತ್ರ ಬರೀ ಹಾಡುಗಳೇ ಬರೆಸ್ತಾರೆ, ಆದರೆ ಪೇಮೆಂಟೇ ಕೊಡೋಲ್ಲ. ಆಮೇಲೆ ಯಾವುದೋ ಒಂದು ಸೀರಿಯಲ್ ಹೇಳಿದರು, ಆಮೇಲೆ ಅದನ್ನು ಕೊಡಲಿಲ್ಲ. ಅಂದ್ರೆ ನೀನು ಬರಿಬೇಕಾದ ಮಾತ್ರ ಯೋಚನೆ ಮಾಡ್ಬೇಕು ಹೊರತಾಗಿ ಇಲ್ಲಿ ಹಣದ ವಿಚಾರ ಮಾತಾಡಬೇಡ ಅಂದ್ರೆ. ಮತ್ತು ನೀವೆಲ್ಲರೂ ಹೆಂಗೆ ಅಂತಂದರೆ ನೋಡ್ತಿದ್ದೀಯಲ್ಲ ಅಂತಂದ್ರೆ, ಆಗಿ ಅವ್ರು ಎಷ್ಟು ಸೈಕಲ್ ಹೊಡೆದಿದ್ದಾರೆ ಅಂತ ಆಮೇಲೆ ನನಗೆ ಗೊತ್ತಾಯ್ತು. ನಾನು ಮತ್ತೆ ಯಾಜೆ ಪತ್ರಕರ್ತನಾಗಿ ಮತ್ತು ಇದು ಬೇರೆ ಬೇರೆ ಇದ್ರ ಕಡೆ ಬಂದುಬಿಟ್ಟೆ. ಒಂದು 15 ಚಿತ್ರಕ್ಕೂ ಬರೆದು, ಅದು ಬೇರೆ ವಿಚಾರ ಆಮೇಲೆ. ಆದರೆ ಒಂದು ವಿಷಯ ನೀವು ಗಮನಿಸಬೇಕಾಗಿರೋದೇನು ಅಂತಂದರೆ, ಸಿನಿಮಾ ರಂಗದಲ್ಲಿ ಇರುವಂತಹ ಒಂದು 4 ಅತ್ಯಂತ ಒಂದು ಚತುಷ್ಟಯಗಳ ಥರ, ಅಂದರೆ 4 ಅಡಿಪಾಯಗಳೇನಿದೆ, ಮನೋಹರ್ ಸರ್ ಹತ್ರ ತುಂಬ ಆ ಥರದ ಮಾಹಿತಿ ಇದೆ. ನಾವು ಅವ್ರನ್ನೆಲ್ಲ ನೋಡಿನೇ ಕಲ್ತಿದ್ದು. ನಾನು 2ನೇ ಸಲ ಈ ಮಾತು ಹೇಳ್ತಿದ್ದೀನಿ. ಯಾಕೆ ಅಂತಂದರೆ, ಅವ್ರನ್ನ ನೋಡಿ ನಾನು ಯಾಕೆ ಈ ಮಾತು ಮತ್ತೆ ಹೇಳ್ತಿದ್ದೀನಿ ಅಂದರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಅವಾಗ ಪೀಕ್ ಅವರಿಗೆ ಬಂದರು. ಅವರು ಏನಿಲ್ಲದ ಸ್ಥಿತಿಯಲ್ಲೂ ನೋಡಿದ್ದೆ. ಆಮೇಲೆ ಪೀಕ್ ಅವರಿಗೆ ಬಂದಾಗಲೂ ನಾನು ಒಂದು ವಿಚಾರ ತಮ್ಮ ಗಮನಕ್ಕೆ ಹೇಳ್ತೀನಿ. ಅವರು
ಒಂದು ನಾನು ನಮ್ಮ ಸುಧೀಂದ್ರ ಅಂತಿದ್ರು ಪಿ ಆರ್ ಒ, ಇದಕ್ಕೆ ನೆನ್ಪು ಮಾಡ್ಕೋಬೇಕು ಸರ್, ಅವ್ರನ್ನ ನೆನ್ಪು ಮಾಡ್ಕೋಬೇಕು. ಅವಾಗ ಈ ಥರ ಇರಲಿಲ್ಲ, ಬಹಳಷ್ಟು ಅಂದರೆ ಬಹಳಷ್ಟು ಹಿಂದುಳಿದ ಪ್ರದೇಶ ಥರ ಇದ್ವಿ ನಾವೆಲ್ಲ. ಅವರು ಒಂದು ಮಾತು ಹೇಳಿದ್ರು, ನೋಡಯ್ಯ ನೀನು ಸುಮ್ಮನೆ ಈ ಥರ ಸೈಕಲ್ ಹೊಡೆದು ಮತ್ತು ಜೀವನನ ಹಾಳು ಮಾಡ್ಕೋಬೇಡ, ಮನೋಹರನ್ನ ನೋಡಿ ಒಂದು ಕಲಿಬೇಕಾಗಿದೆ ಏನು ಅಂತಂದರೆ ಸಹನೆ. ಎಷ್ಟು ಇವತ್ತು ಅವಾಗಲೇ ಇವರು ಒಂದು ಪ್ರಖ್ಯಾತ ಸಿನಿಮಾಗಳಿಗೆಲ್ಲ ಒಂದು ಏಕಕಾಲಕ್ಕೆ 40-50 ಚಿತ್ರಗಳಿಗೆ ಅವರು ಮ್ಯೂಸಿಕ್ ಮಾಡಿದ್ದು ನಾನು ನೋಡಿದ್ದೀನಿ. ಆದರೂ ಕೂಡ ಅವರಲ್ಲಿ ಅದೇ ವಿನಯ, ಅದೇ ಸೌಕುಮಾರ್ಯತೆ, ಅದೇ ಮಾಧುರ್ಯವಾದ ಮಾತು, ಅದೇ ಒಂದು ಸ್ನೇಹಪರ ಗುಣ ನನಗೆ ಭಾರಿ, ಈಗಲೂ ನನಗೆ ಭಾರಿ ಆಶ್ಚರ್ಯ ಅನಿಸುತ್ತೆ. ಇವಾಗ ಹೊಸಬರು ಬರೋರು ಅಲ್ಲ ಇಲ್ಲ ಸರ್, ಮುಜುಗರ ಅಂತಲ್ಲ, ಸತ್ಯಗಳು ಕೆಲವು ಸಲ ನಮ್ಮನ್ನು ನಾವೇ ಮಾರ್ಕೆಟಿಂಗ್ ಮಾಡ್ಕೋಬೇಕಾದಂಥ ವಿಷಯಗಳು ಇರುತ್ತೆ. ನನಗೆ ಗೊತ್ತಿರಲಿ, ಇಲ್ಲಿ ಬಂದಮೇಲೆ ನನಗೆ ಭಾರಿ ಸಂತೋಷ ಆಯ್ತು. ಇದಕ್ಕೆ ಕಾರಣವೂ ಇತ್ತು, ಅವರು ನಾನು ತುಂಬ ಯಾವಾಗೋ ಒಂದು ಸಲ ಹೊಗಳ್ಬೇಕು ಅನ್ನಿಸ್ತಾ ಇತ್ತು, ಅದಾಗಲಿ, ದಟ್ ಈಸ್ ಸೆಕೆಂಡ್ರಿ. ಇದಕ್ಕೂ ಒಂದು ಇಂಟರ್ಲಿಂಕ್ ಒಂದು ಕೊಡ್ತಿದ್ದೀನಿ. ಏನು ಅಂತಂದರೆ, ನಾನು ಈ ಸಿನಿಮಾ ಜಸ್ಟ್ ಇವಾಗಲೇ ನೋಡಿದೆ. ಏನು ಅಂತಂದರೆ, ಆ ಬ್ಯೂಟಿ ಅನ್ನೋದೇ ಒಂದು ಅದ್ಭುತವಾದ ರೋಮಾಂಚಿತವಾದಂತಹ ಒಂದು ಪದ. ಬ್ಯೂಟಿ ಅಂತ ಅಂದ್ಕೂಡಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಂತೆಂಥ ಹಾಡುಗಳಿವೆ, ಎಂತೆಂಥ ಇದು ಲಾಲಿತ್ಯನೂ ಇದೆ. ಇಲ್ಲಿ ನಾನು ಅದು ಲಾಲಿತ್ಯ ನೋಡಿದೆ. ಅದೇ ಥರ ಥ್ರಿಲ್ಲರೂ ಇದೆ, ಬ್ಯೂಟಿ ಇದೆ, ಆಮೇಲೆ ಒಳ್ಳೆಯ ಪಾತ್ರಧಾರಿಗಳು ಇದ್ದಾರೆ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ಕೂ ಇದೆ. ಬಹುಶಃ ಒಂದು ಸಿನಿಮಾ ಸಕ್ಸಸ್ಸಿಗೆ ಬೇಕಾದಂತಹ ಎಲಿಮೆಂಟ್ಗಳು ಇದರಲ್ಲಿವೆ ಅಂತೇಳಿದರೆ ಬಹುಶಃ ಹೊಗಳಿದಂಗೆ ಆಗಲ್ಲ ಅಂತ ಅಂದ್ಕೊಂಡೆ ನಾನು. ಇದೊಂದು ಚಪ್ಪಾಳೆ ಮೂಲಕ ತಾವು ಕೂಡ ಅನುಮೋದಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ನಾನು. ಎರಡನೇದಾಗಿ ಏನು ಅಂತಂದರೆ, ಯಾವುದೇ ಒಂದು ಚಿತ್ರರಂಗ ಇವತ್ತು ಅಧ್ವಾನ ಸ್ಥಿತಿಯಲ್ಲಿದೆ ಅಂತ ಹೇಳೋದು ಭಾರಿ ಈಜಿ. ಆದರೆ ಅದಕ್ಕೆ ಕಾರಣರು ಯಾರು ಅನ್ನೋದನ್ನು ಎಲ್ಲರೂ ಅವಲೋಕನ ಮಾಡ್ಕೋಬೇಕಾದಂಥ ಸ್ಥಿತಿ ನಾವಿಲ್ಲಿದೆ. ಬೇರೆ ಕನ್ನಡ ಚಿತ್ರರಂಗಕ್ಕೆ ಹೋಲಿಕೆ ಮಾಡಿದರೆ ಬೇರೆ ಚಿತ್ರರಂಗದಲ್ಲಿ ಕೂಡ ಒಂದು ವಿಶೇಷವನ್ನು ಗಮನಿಸಿ ನೀವು. ಯಾವುದಾದ್ರೂ ಒಂದು ಸಕ್ಸಸ್ ಸಿನಿಮಾ ಬರಲಿಕ್ಕಿಂತ ಮುಂಚಿತವಾಗಲು ಆ ಚಿತ್ರರಂಗ ಭಾರಿ ಕೆಳಮಟ್ಟದಲ್ಲಿ, ತಳಮಟ್ಟದಲ್ಲಿ ಒಂದು ಚಿತ್ರ ಸಕ್ಸಸ್ ಆಯ್ತು ಅಂದ ಕೂಡಲೇ ಅದು ಇಂಟರ್ನ್ಯಾಷನಲ್ ಲೆವೆಲಪ್ಪ ಅದು ರಂಗ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾವುದು ತೀರ ನೆಲಮಟ್ಟದ ಸಂಸ್ಕೃತಿಯಲ್ಲಿ ಇರುತ್ತೋ ಅದು ಬಹುಬೇಗ ಹಿಮಾಲಯದ ಎತ್ತರಕ್ಕೂ ಬೆಳಿಬಹುದು, ಅಷ್ಟೇ ವೇಗವಾಗಿ ಕೆಳಗೂ ಇಳಿಯಬಿಡ್ಬೋದು. ಆದರೆ ಇದಕ್ಕೆ, ಈ ಏರಿಳಿತಕ್ಕೆ ಕೆಲವು ಎಲಿಮೆಂಟ್ಗಳನ್ನು, ಕೆಲವು ತಾತ್ವಿಕ ವಿಚಾರಗಳನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅಥವಾ ಒಂದೇನು ಗೈಡ್ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಕು, ಮತ್ತು ಒಂದು ಸಲಹೆ ಅಂತಲೂ ತಿಳ್ಕೊಬೇಕು. ಯಾಕೆಂದರೆ ಎಲ್ಲ ತಂತ್ರಜ್ಞರಿದ್ದೀರಿ, ನಿಮಗಿಂತ ಸ್ವಲ್ಪ ನನಗೆ ವಯಸ್ಸಿರ್ಬೋದು, ನನಗಿಂತ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಇರೋ ವಯಸ್ಸು. ಏನು ಅಂತಂದರೆ, ಒಂದು ಅತ್ಯುತ್ತಮವಾದ ಕತೆ ಆಯ್ಕೆ ಮಾಡೋದರಲ್ಲಿ ನೀವು ಎಂದೂ ಎಡವಬಾರ್ದು, ಸಕ್ಸಸ್ ಬಯಸೋರು. ಎರಡನೇದು ಅತ್ಯುತ್ತಮವಾದ ಸಂಗೀತ. ಮೂರನೇದು ಅತ್ಯುತ್ತಮವಾದ ಸಂಭಾಷಣೆ. ನಾಲ್ಕನೇದು ಅತ್ಯುತ್ತಮವಾದ ತಾರಾಗಣ. ಇಷ್ಟು ಇದ್ದಂತಹ ಯಾವ ಚಿತ್ರ ಸೋತಿರೋದಂತ ನನಗಂತ ಅನಿಸಿಲ್ಲ. ಇದನ್ನು ಯಾಕೆ ಈ ನಾಲ್ಕು ಒಂದು ಪಿಲ್ಲರ್ ಥರ ಇರೋದು ಅಂಶಗಳನ್ನು ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದು ನನಗೆ ಬಹಳಷ್ಟು ಬಾರಿ ನೋವಾಗುತ್ತೆ. ನಾನು ಒಂದು ಸ್ಟೇಟ್ ಲೆವೆಲ್ ಜ್ಯೂರಿ ಆಗಿದ್ದೆ, ಆಗಲೂ ಒಂದು ನಾನು ನೋಡಿದೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ಜ್ಯೂರಿ ಆಗಿದೆ, ಅದೇ ಥರನೂ ಈ ಥರದ ಎಲಿಮೆಂಟ್ಗಳೇ ಇರೋಲ್ಲ. ಒಂದರಲ್ಲಿ ಒಂದು ಇರುತ್ತೆ, ಒಂದು ಕಡಿಮೆ ಇರುತ್ತೆ, ಒಂದು ಸೋತಿರುತ್ತೆ. ಸಿನಿಮಾ ಮಾಡೋದೇ ಸಹಿ, ಸಿನಿಮಾ ಮಾಡೋದೇ ಖರೆ. ಆದರೆ ಈ ಎಲಿಮೆಂಟ್ಗಳು ಬಿಟ್ಟು ಯಾಕೆ ಮಾಡಬೇಕು, ಆಮೇಲೆ ಯಾಕೆ ರೊಕ್ಕ ಕಳ್ಕೊಬೇಕು, ಯಾಕೆ ನಾವು ದುಃಖದಲ್ಲಿ ಮುಳುಗಬೇಕು ಅನ್ನೋದೇ ನನಗೆ ಈಗಲೂ ಅರ್ಥವಾಗದೇ ಇರೋ ವಿಚಾರ. ಹಾಗೆ ಏನಾದರೂ ಇದ್ರ ಬಗ್ಗೆ ವಿ ಮನೋಹರ್ ಸರ್ ಒಂದೆರಡು ಮಾತು ಹೇಳಿ ಬೆಳಕು ಚೆಲ್ಲಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೀನಿ. ಧನ್ಯವಾದ. ನೀವಿಲ್ಲಿ ಬಂದು ನಮಗೆ ನಮ್ಮ ಒಂದು ಚಿತ್ರಕ್ಕೆ ನೀವು ಹಾರೈಸ್ತಿದ್ದೀರಿ. ಹಾಗೆ ನಾನು ಈ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದ್ದು ಇಬ್ಬರ ಬಗ್ಗೆ. ಒಬ್ಬರು ನಿರ್ಮಾಪಕರು ಮತ್ತು ನಿರ್ದೇಶಕರು. ನಿರ್ಮಾಪಕರು ನಿರ್ದೇಶಕರನ್ನು ನಂಬಿ ಇದಕ್ಕೆ ಹಣವನ್ನು ತೊಡಗಿಸಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಿರ್ದೇಶಕರನ್ನ ನಂಬಿ ಹಣ ತೊಡಗಿಸಿ ಆಮೇಲೆ ಕೈ ಕಾಲು ಸುಟ್ಕೊಂಡು ಹೋದವರು ಎಷ್ಟೋ ಮಂದಿ ಇದ್ದಾರೆ. ಆಮೇಲೆ ಎಲ್ಲ ಇಂಡಸ್ಟ್ರಿಯೇ ಬೇಡ ಅಂತ ಹೋದವರಿದ್ದಾರೆ. ಆದರೆ ಒಂದು ನಂಬಿಕೆಯಿಂದ ನಿರ್ದೇಶಕರು, ನಮ್ಮ ರಾಜಾ ರವಿಕುಮಾರ್ ಅವರು ನಂಬಿ ಇವರು ದುಡ್ಡು ತೊಡಗಿಸಿದ್ದಾರೆ. ಅದಕ್ಕೆ ಸರಿಯಾದ ನಿರ್ದೇಶಕರು ಅವರಿಗೆ ಸಿಕ್ಕಿದ್ದಾರೆ, ನಿರ್ಮಾಪಕರಿಗೆ. ಯಾಕಂದರೆ ರಾಜಾ ರವಿಕುಮಾರ್ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡೋರು, ಪ್ರಾಮಾಣಿಕ ನಿರ್ದೇಶಕ, ಪ್ರಾಮಾಣಿಕ ವ್ಯಕ್ತಿ, ಮತ್ತು ಡೌನ್ ಟು ಅರ್ತ್, ಭಾಳ ನಮ್ರತೆ ಇರುವಂಥ ಹುಡುಗ. ಆಮೇಲೆ ಈ ಹಿಂದೆ 31 ಡೇಸ್ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದರು, ಅಲ್ಲಿಂದ ನನಗೆ ಅವರು ಆತ್ಮೀಯರಾದರು. ಅದಕ್ಕೂ ಹಿಂದೆ
ಒಂದು ಮಾಡಬೇಕಾಗಿತ್ತು, ಅದು ಮುಂದಕ್ಕೆ ಹೋಗಿದೆ. ಅದು ಈ 31 ಡೇಸ್ ಆದಮೇಲೆ ಈ ಚಿತ್ರ ಅವರು ಕೈಗೆ ತಗೊಂಡ್ರು. ಇದರಲ್ಲಂತೂ ಒಂದು ಎಷ್ಟು ಅವರು ಟೈಮ್ ಕೊಟ್ಟಿದ್ದಾರೆ, ಇಷ್ಟರಲ್ಲಿ ನಾನು ಮಾಡಿಕೊಡ್ತೀನಿ, ಇಷ್ಟು ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಅದಕ್ಕೆ ಕರಾರುವಕ್ಕಾಗಿ ಮಾಡಿದ್ದಾರೆ ರವಿಕುಮಾರ್ ಅವರು. ನಾನು ಇಂಥ ನಿರ್ದೇಶಕರು ನಮ್ಮ ಚಿತ್ರರಂಗಕ್ಕೆ ಬೇಕು. ಯಾಕಂದರೆ ನಿರ್ಮಾಪಕರನ್ನು ಉಳಿಸುವ ನಿರ್ದೇಶಕರು ಬೇಕು. ಹಾಗಾಗಿ ನಾನು ಒಂದು ಕಡೆ ರಾಜಾ ರವಿಕುಮಾರ್ ಅವರಿಗೂ ಶುಭ ಹಾರೈಸ್ತೀನಿ, ಜೊತೆಗೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸಿದ ಬೆಂಬಲವಾಗಿ ನಿಂತ ನಿರ್ಮಾಪಕರು ತನುಜಾ ಮೇಡಮ್ ಅವರಿಗೂ ಮತ್ತು ಮುರಳೀಕೃಷ್ಣ ಅವರಿಗೂ ನಾನು ಶುಭ ಕೋರ್ತೀನಿ. ಈ ಚಿತ್ರದ ಮೂಲಕ ನಿಮಗೆ ಎಲ್ಲ ರೀತಿಯ ನೀವು ಹಾಕಿದ ಬಂಡವಾಳಕ್ಕಿಂತ ಜಾಸ್ತಿ ಇಮ್ಮಡಿಯಾಗಿ ಬರಲಿ ಅಂತ ಹಾರೈಸ್ತೀನಿ. ಅಷ್ಟೇ, ಧನ್ಯವಾದ. ಸ್ಟೇಜ್ ಮೇಲೆ ಕರೆದ್ಬಿಟ್ರು ಮೈಕ್ ಕೊಟ್ಟು. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಏನೂ ಪ್ರಿಪೇರ್ ಆಗಿಲ್ಲ. ಸೊ ಇಲ್ಲಿ ಕೆಲವರಿಗೆ ನನ್ನ ಪರಿಚಯ ಇದೆ, ಅಣ್ಣಂದಿರಿಗೆ, ಕೆಲವು ಮೀಡಿಯಾ ಮಿತ್ರರಿಗೆ ನನ್ನ ಪರಿಚಯ ಇದೆ. ಬೇಸಿಕಲಿ ನನ್ನ ಹೆಸರು ಧನಂಜಯ್. ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಒಂದು 8 ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಸೊ ಈ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ, ಆಡಿಯನ್ ಆಗಿ ಬಂದೆ. ಆದರೂ ಇದೊಂಥರ ನನ್ನ ಕುಟುಂಬ ಇದ್ದಂಗೆ. ಬಿಕಾಸ್ ನನ್ನ ತಂಗಿ ಈ ಸಿನಿಮಾ ಹೀರೋಯಿನ್ನು, ನಾನು, ನಮ್ಮಮ್ಮ, ನನ್ನ ತಂಗಿ 3 ಜನ ಕಲಾವಿದರು. ಸೊ ಜೀ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಸುಮಾರು ಪ್ರಯತ್ನಗಳಾಗ್ತಾಯಿತ್ತು, ಸಿನಿಮಾಗಳಾಗ್ತಾಯಿತ್ತು. ಜೀ ಕನ್ನಡದಲ್ಲಿ ಒಂದು ಅವಕಾಶ ಬಂತು ನನಗೆ, ಸಿದ್ದೇಗೌಡ ಅನ್ನೋ ಕ್ಯಾರೆಕ್ಟರ್ ತುಂಬ ಫೇಮಸ್ ಆಯಿತು. ಲಕ್ಷ್ಮೀ ನಿವಾಸ ಅನ್ನೋ ಧಾರಾವಾಹಿ ತುಂಬ ದೊಡ್ಡ ಹಿಟ್ ಆಯಿತು. ಅದಾದಮೇಲೆ ಆ್ಯಕ್ಚುಲಿ ನಮ್ಮ ಕನಸು ಏನಂದರೆ, ನಾನು ನಮ್ಮಮ್ಮ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಸಿನಿಮಾದಲ್ಲಿ ಅವಕಾಶ ಸಿಗಲಿಲ್ಲ, ಸೀರಿಯಲಲ್ಲಿ ಸಿಕ್ತು. ನಾನು ಬಂದೆ ಫಸ್ಟ್ ಸೀರಿಯಲ್ಗೆ, ಅದಾದಮೇಲೆ ನಮ್ಮಮ್ಮ ಬಂದರು. ಅದಾದಮೇಲೆ ಇನ್ನೊಂದು ಪಾತ್ರಕ್ಕೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಮತ್ತೆ ನನ್ನ ತಂಗಿ, ನಾವು 3 ಜನ ಒಂದೇ ಸೀರಿಯಲಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಅದಾದ ನಂತರ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ವಿ. ಈಗ ಅವರಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ, ಅಮ್ಮ ಮಗಳು. ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬೇಸಿಕಲಿ ನನ್ನ ತಂಗಿ ರಾಕ್ಷಸಿ. ಈಗ ಡೈಲಾಗ್ ನೋಡಿದ್ರಲ್ಲ ನೀವು, ನನಗೆ ಭರತನಾಟ್ಯಂ ಅಷ್ಟೇ ಅಲ್ಲ ರುದ್ರತಾಂಡವ ಕೂಡ ಬರುತ್ತೆ ಅಂತ. ಆ ರುದ್ರತಾಂಡವನ ಡೈಲಿ ನಾವು ಮನೇಲಿ ನೋಡ್ತಾ ಇರ್ತೀವಿ. ಈಗ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗುತ್ತೆ. ಅವಳು ರುದ್ರತಾಂಡವನ ಇಡೀ ಕರ್ನಾಟಕ ನೋಡಬೇಕು ಅಂತ ಆಶಿಸ್ತೀನಿ. ಸೊ ಸಿನಿಮಾ ಅನ್ನೋದು ಪ್ರತಿಯೊಬ್ಬರ ಕನಸು. ನಾನು ಈ ಕನಸು ಅನ್ನೋ ಪದನ ನಾನು ಪ್ರತಿ ಸಲನೂ ಬಳಸ್ತೀನಿ. ಬಿಕಾಸ್ ಅದೊಂದೇ ನಮ್ಮನ್ನು ಮುನ್ನಡೆಯೋಕ್ಕೆ ಒಂದು ಪ್ರತಿ ಸಲ ಒಂದು ಪುಷ್ ಮಾಡ್ತಾ ಇರುತ್ತೆ. ಆ ಕನಸು, ಆ ಹಠ, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು. ಸೊ ಇವತ್ತು ಇವ್ರ ಸರದಿ, ಮುಂದೊಂದು ದಿನ ನಂದು. ಪ್ರತಿಯೊಬ್ಬರು ಸಿನಿಮಾ ರಂಗಕ್ಕೆ ಬರೋ ಪ್ರತಿಯೊಬ್ಬ ಹೊಸ ಆ್ಯಕ್ಟರ್ ಆಗಲಿ, ಹೊಸ ಟೆಕ್ನಿಷಿಯನ್ಸ್ ಆಗಲಿ, ಹೊಸ ತಂಡ ಆಗಲಿ, ಎಲ್ಲರೂ ಒಂದು ಕನಸಿಟ್ಕೊಂಡು, ಒಂದು ಹುಚ್ಚಿಟ್ಕೊಂಡು ಸಿನಿಮಾನ ಗೆಲ್ಲಬೇಕು, ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಹಠ ಇಟ್ಕೊಂಡು ಬರ್ತಾರೆ. ಅವರೆಲ್ರಿಗೂ ನನ್ನ ಕಡೆಯಿಂದ ನಾನು ಮನಸಾರೆ ಆಶಿಸ್ತೀನಿ, ಅವರೆಲ್ರಿಗೂ ಒಳ್ಳೇದಾಗಬೇಕು. ಸೊ ಈ ಟ್ರೈಲರ್ ತುಂಬ ಚೆನ್ನಾಗಿದೆ, ಸಾಂಗ್ಸು ಅಷ್ಟೇ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದೀರಾ, ನಿಮ್ಮ ಕಷ್ಟ ಗೊತ್ತಾಗ್ತದೆ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಜುಲೈ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಚಿತ್ರರಂಗಕ್ಕೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಮ್ಮೆಲ್ಲರನ್ನೂ ಹರಿಸಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಬ್ಯೂಟಿ ಸಿನಿಮಾಗೆ ಒಳ್ಳೇದಾಗಲಿ. ಕಾರಣರವರು ತುಂಬ ಚೆನ್ನಾಗಿದ್ದಾರೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರೀಷಿಯಸ್ ಟೈಮನ್ನು ಕೊಟ್ಟು ನಮ್ಮ ಈ ಟ್ರೈಲರ್ ಲಾಂಚಿಗೆ ಬಂದಿದ್ದೀರಾ. ಎಲ್ಲ ಮಾಧ್ಯಮ ಮಿತ್ರದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಿನಿಮಾ ಅನ್ನೋದು ನನಗೂ ಕನಸು. ಇಲ್ಲಿ ತನಕ ಬಂದಿದ್ದೇನೆಂದರೆ ಇದಕ್ಕೆ ಒಂದು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಈ ಕತೆ ನನ್ನನ್ನು ಚೂಸ್ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಅದ್ಭುತವಾದ ಕಥೆಯನ್ನು ಬರೆದಂತಹ ರವಿ ಸರ್, ನಮ್ಮ ಡೈರೆಕ್ಟರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನೊಂದು ಫಸ್ಟ್ ಟ್ರೈ ಇದು ಕನ್ನಡ ಮೂವಿ, ಅದಕ್ಕೊಂದು ಅತ್ಯುತ್ತಮವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಯಾಕಂದರೆ ಮ್ಯೂಸಿಕ್ ಅನ್ನೋದು ಸಿನಿಮಾದ ಆತ್ಮ ಇದ್ದಂಗೆ. ತುಂಬ ಜನಕ್ಕೆ ರೀಚ್ ಆಗುವಂಥದ್ದು, ಫಸ್ಟ್ ರೀಚ್ ಆಗುವಂಥದ್ದು ಸಾಂಗ್ಸ್. ಸೊ ಅದ್ಭುತವಾದ ಸಾಂಗ್ಸನ್ನು ವಿ ಮನೋಹರ್ ಸರ್ ಕೊಟ್ಟಿದ್ದೀರಾ. ನನಗೆ ಅಂತೂ ಇದು ಏನೊಂದು ತುಂಬ ಒಳ್ಳೆಯ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಮುಂದೆ ಬರುವ ಜುಲೈ 10ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು.
ಇದು ಸರ್, ಇದು ನಂದು 2ನೇ ಸಿನಿಮಾ ಸರ್. ಇದಕ್ಕಿಂತ ಮುಂಚೆ ತುಳುವಲ್ಲಿ ಒಂದು ಮೂವಿ ಮಾಡಿದ್ದೆ, ಮಿಸ್ಟರ್ ಮದುವೆ. ಮಿಸ್ಟರ್ ಮಧುಮಯ್ಯ ಅಂತ ಒಂದು ತುಳು ಸಿನಿಮಾದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದರು. ಇಲ್ಲ, ನಾನು ಬೇಸಿಕಲಿ ಯಕ್ಷಗಾನ ಆರ್ಟಿಸ್ಟ್. ಸೊ ಭರತನಾಟ್ಯ ಅನ್ನೋದು ಸ್ವಲ್ಪ ಸಿಮಿಲಾರಿಟಿ ಇರೋದರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಕಲೀಲಿಕ್ಕೆ. ಇದನ್ನು ನಾನು ಭರತನಾಟ್ಯ ಫಸ್ಟಿಂದ ಏನು ಕಲಿತು ಬಂದಿಲ್ಲ. ಈ ಮೂವಿಗೋಸ್ಕರ ನಾನು ಭರತನಾಟ್ಯ ಕಲ್ತಿದ್ದೇನೆ. ಐ ಮಿಸ್ ಟು ಮೆನ್ಷನ್, ಮಹೇಶ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಭರತನಾಟ್ಯ ಮಾತ್ರ ಅಂತಲ್ಲ, ಈವನ್ ಎಣ್ಣೆ ಸಾಂಗು ಕೂಡ ನನಗೆ ಡೈಲಿ ಈವ್ನಿಂಗ್ ಟ್ರೈನಿಂಗ್ ಕೊಡ್ತಿದ್ರು ಅವರು. ಸೊ ಅದರಿಂದಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟ. ಎಸ್ ಎಸ್ ಬೇಸಿಕಲಿ ಒಂದು ಸಾಮಾನ್ಯ ಹುಡುಗ, ನಾರ್ಮಲ್ ಹುಡುಗ, ಒಂದು ಪ್ರೀತಿಗೋಸ್ಕರ ತುಂಬ ಕಷ್ಟಪಡ್ತಿರ್ತಾನೆ, ಪ್ರೀತಿನ ಪಡಿಲಿಕ್ಕೋಸ್ಕರ. ಆ ಹೋರಾಟದಲ್ಲೇ ಇನ್ನೊಂದು ಏನೋ ಆಗೋಗುತ್ತೆ. ಅದಕ್ಕೋಸ್ಕರ ಕೊನೆಗೆ ಅವ್ನು ನ್ಯಾಯಕ್ಕಾಗಿ ಹೊರಡಲಿಕ್ಕೆ ಶುರು ಮಾಡ್ತಾನೆ. ಪ್ರೀತಿನೂ ಸಿಗಲ್ಲ, ನ್ಯಾಯನೂ ಸಿಗಲ್ಲ ಅನ್ನುವಂಥ ಸಿಚುವೇಶನಲ್ಲಿ ಅವ್ನು ಹೆಂಗೆ ಇದನ್ನು ಡೀಲ್ ಮಾಡ್ತಾನೆ ಅನ್ನುವಂಥ ಒಂದು ಸ್ಟೋರಿ. ಎಲ್ರಿಗೂ ನಮಸ್ಕಾರ. ನಮ್ಮ ಬ್ಯೂಟಿ ಸಿನಿಮಾದ ಟ್ರೈಲರ್ ಲಾಂಚ್ಗೋಸ್ಕರ ಬಂದಿರುವಂತಹ ಎಲ್ಲ ಬ್ಯೂಟಿಫುಲ್ ಮನ್ಸುಗಳಿಗೆ ನಾನು ಸ್ವಾಗತವನ್ನು ಕೋರ್ತೀನಿ. ಸೊ ಎಸ್, ನಮ್ಮ ಟೈಟಲ್ ಬ್ಯೂಟಿ ಅಂತಂದರೆ ನಾನು ಯಾವಾಗಲೂ ಅಂದ್ಕೊಂಡಿರೋದು ಏನು ಅಂತಂದರೆ, ನಾಟ್ ಓನ್ಲಿ ಔಟರ್ ಪಾರ್ಟ್ ಏನು ನೀವು ಜನರಿಗೆ ನಾರ್ಮಲಾಗಿ ಕಾಣ್ತೀರಾ ಅದಷ್ಟೇ ಬ್ಯೂಟಿ ಆಗಲ್ಲ. ನಿಮ್ಮ ಮನಸ್ಸು ಹೇಗಿರುತ್ತೆ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಹೇಗಿರುತ್ತೆ, ಅದನ್ನು ನಾನು ಬ್ಯೂಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಅದಕ್ಕೆ ಬ್ಯೂಟಿಫುಲ್ ಮನಸ್ಸುಗಳು ಅಂತ ನಾನು ಮೆನ್ಷನ್ ಮಾಡಿದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಸ್, ನನ್ನ ಹೆಸರು ಮಹಾಲಕ್ಷ್ಮಿ. ಹಾಗೆ ನನ್ನ ಸಿನಿಮಾ ಕಡೆಗೆ ಆ ಪ್ರಯತ್ನದಲ್ಲಿ ನಾನು ಮಾಡಿರುವಂಥ ಸಿನಿಮಾಗಳ ಬಗ್ಗೆ ಎಲ್ಲ ಥ್ಯಾಂಕ್ ಯು ಇಂಟ್ರಡ್ಯೂಸ್ ಮಾಡಿರೋದಕ್ಕೆ. ಎಸ್, ಇದರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗಳು, ಅವಳು ಕಾಣ್ತಿರೋವಂಥ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಪ್ರಯತ್ನ ಮಾಡ್ತಿರ್ತಾಳೆ ಅವಳು. ಮತ್ತು ಅವಳ ಸುತ್ತಮುತ್ತ ಇರುವಂಥ ಜನ, ಫ್ಯಾಮಿಲಿ ಎಲ್ಲರೂ ಅವಳಿಗೆ ಹೇಗೆ ಸಪೋರ್ಟಿವ್ ಆಗಿರ್ತಾರಾ, ಇಲ್ಲ ಕಾಲೆಳೆಯೋಕ್ಕೆ ನೋಡ್ತಿರ್ತಾರಾ, ಅದೆಲ್ಲವೂ ದಾಟಿ ಅವಳ ಕನಸನ್ನು ನನಸು ಮಾಡ್ಕೋತಾಳ ಅನ್ನೋದು ಸಬ್ಜೆಕ್ಟ್ ಇದು. ಸೊ ನೀವಾಗಲೇ ಟ್ರೈಲರಲ್ಲಿ ನೋಡ್ದಂಗೆ ಇದರಲ್ಲಿ ಎಲ್ಲ ಜಾನರ್ಸು ಆಲ್ಮೋಸ್ಟ್ ಟಚ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ಹಾರರ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ಸೊ ಎಲ್ಲವೂ ಇರುವಂತಹ ಒಂದು ಫ್ಯಾಮಿಲಿ ಸಬ್ಜೆಕ್ಟ್, ಎಲ್ಲರೂ ಕೂತು ಆರಾಮಾಗಿ ನೋಡುವಂತಹ ಸಿನಿಮಾ ಇದು. ಸೊ ನೀವೆಲ್ಲರೂ ನಮ್ಮ ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಚಿತ್ರಮಂದಿರಗಳಿಗೆ ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ನಮ್ಮ ಸಿನಿಮಾನ ನೋಡಿ ಏನೇ ಫೀಡ್ಬ್ಯಾಕ್ ಇದ್ರೂ ನಮಗೆ ಹೇಳಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ಬ್ಯೂಟಿ ಸಿನಿಮಾ ನೋಡಿದಾಗ ತುಂಬ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಅಂತ ಅನ್ನಿಸ್ತು ನನಗೆ. ಎಸ್ಪೆಷಲಿ ಹೀರೋಯಿನ್ ಅವ್ರ ಪರ್ಫಾರ್ಮೆನ್ಸು, ಅವರೇ ಹೀರೋಯಿನ್ ಆಗಿ ಮಾಡಿದ್ದಾರೆ ಈ ಸಿನಿಮಾ ಪೂರ. ಅಫ್ಕೋರ್ಸ್ ಅವರಿದ್ರೂ ಕೊನೆಗೆ ಅವ್ರು ಡಾಮಿನೇಟ್ ಮಾಡ್ತಾರೆ, ಯಾಕಂದರೆ ಪಾತ್ರ ಹಂಗಿದೆ ಅದು. ಅದರ ಆಚೆಗೆ ಮತ್ತು ಟೆಕ್ನಿಕಲಿ ತುಂಬ ಸೌಂಡ್ ಆಗಿರೋ ಸಿನಿಮಾ ಇದು. ನೀವು ನೋಡಿರ್ಬೋದು, ಸೀನ್ರಿಗಳೆಲ್ಲ ತುಂಬ ಚೆನ್ನಾಗಿದೆ, ಸೀನ್ಸು ಮತ್ತು ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕ್ಯಾಮ್ರಾಮನ್ನು. ಸೊ ಅವ್ರ ವರ್ಕ್ ತುಂಬ ಚೆನ್ನಾಗಿದೆ. ಮತ್ತು ವಿ ಮನೋಹರ್ ಸರ್ದು ವರ್ಕ್ ಯಾರು ನಾವು ಮಾತಾಡೋಕ್ಕೆ ಆಗಲ್ಲ. ಸೊ ಒಂದು ಒಳ್ಳೆ ಸಿನಿಮಾ, ಮತ್ತು ಆದಷ್ಟು ಮಾತಾಡಿಕೊಂಡು ಒಂದೊಳ್ಳೆ ನಂಬರಲ್ಲಿ ನಾವು ಸ್ಕ್ರೀನ್ಸ್ನ ತೊಗೋಬೇಕು ಅಂತ ಅಂತಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಇಷ್ಟೆಲ್ಲ ನಾವು ಅಪ್ಡೇಟ್ ಕೊಡ್ತೀವಿ ನಾನು ನಿಮಗೆ. ಒಂದು 30ರಿಂದ 35 ಸ್ಕ್ರೀನ್ ಸಿಗ್ಬೋದು. ಇದು ನಮಗೆ ಸಿಂಗಲ್ ಸ್ಕ್ರೀನು ಮತ್ತು ಮಲ್ಟಿಪ್ಲೆಕ್ಸು ಹಾಕಿಬಿಟ್ಟು ನೋಡಿ, ಚೆನ್ನಾಗಾದರೆ ಆಮೇಲೆ ಅದನ್ನು ನಾವು ನೆಕ್ಸ್ಟ್ ವೀಕಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ, ಒಂದೇ ಸತಿಗೆ ಹೆವಿ ಮಾಡ್ಕೊಳೋದು ಬೇಡ ಅಂತ. ದೊಡ್ಡ ಮನುಷ್ಯ ಇಶ್ಯೂ ಅಂದರೆ ಅದು ಏನಾಗಿದೆ ಅಂತ ಅಂದ್ಬಿಟ್ಟು ಅದ್ರದ್ದು ಬೇರೆಯೇ ಲೈಕ್ ನಾನು ನಿಮ್ಗೆ ಅದು ಇದು ಮಾಡ್ತೀನಿ. ಸೊ ಈ ಸಿನಿಮಾಗೆ ಏನು ಬೇಕೋ ಆ ಸ್ಟ್ರಾಟಜಿನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ, ಅದಕ್ಕೆ ರೆಡಿ ಇದ್ದೀವಿ ನಾವು ಆಲ್ರೆಡಿ. ಇಲ್ಲ ಅಂದರೂ ಏನಾಗುತ್ತೆ ಗೊತ್ತಾ, ಈ ಸ್ಟೇಜಲ್ಲಿ ಅದನ್ನು ಮಾತಾಡೋದು ಬೇಡ ಅನ್ಕೊತೀನಿ. ಯಾಕಂದರೆ ಅನ್ಯಾಯ ಆಗಿದೆಯೋ ಇಲ್ವೋ ಅಂತ ಅನ್ನೋದನ್ನ ಸರಿಯಾಗಿ ತನಿಖೆ ಮಾಡಿಬಿಟ್ಟು ಫ್ಯಾಕ್ಟ್ಸ್ ಏನಿದೆ ಅದನ್ನ ತಿಳ್ಕೊಂಡು ಮಾತಾಡಬೇಕು ಯಾರೇ ಆಗಲಿ.
ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಅಂದ್ಕೊತೀನಿ. ಹೌದು ಹೌದು, ಅಂದರೆ ನೋಡಿ, ಅನ್ಯಾಯಗಳಾದಾಗ ಕೋರ್ಟಿಗೆ ಹೋಗ್ಬಿಟ್ಟು ಮಾತಾಡಬೇಕು. ನೀವು ಮೀಡಿಯಾಗೆ ಬಂದರೆ ಅದು ಡೆಫಿನೆಟ್ಲಿ ಅದು ಪ್ರಚಾರ ಅಂತ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ನಿಮ್ಗೆ ಅನ್ಯಾಯ ಆದಾಗ ಎಲ್ಲಿ ಕೇಳಬೇಕು ಅಲ್ಲೇ ಕೇಳಬೇಕು. ಮೈಕ್ ಕೊಡಿ ಪಾಪ. ಅಲ್ಲ, ಈ ಸಿನಿಮಾಗೆ ಏನು ಬೇಕು ಈಗ ನೋಡಿ, ಇವ್ರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತನಲ್ಲ, ಎಲ್ಲ ಗೊತ್ತಿದ್ದಾಗ ಹೇಳಿದ್ದಾರೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೋಬೇಕು. ಮತ್ತು ಇದು 3ನೇ ಸಿನಿಮಾ. ಆ ಸಿನಿಮಾ ಆದಮೇಲೆ ಇದು 3rd ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇರೋದು. ಈಗ ಹೆಂಗೆ ಆನ್ಸರ್ ಮಾಡ್ಬೇಕಲ್ಲ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ಅಡ್ಡಿ ಇಲ್ಲ. ಇಲ್ಲ ಇಲ್ಲ, ಅದು ನಾನು ಒಪ್ಪೋದಿಲ್ಲ. ಯಾಕಂದರೆ ತಪ್ಪು ಒಪ್ಕೊಂಡಾಗ ಅಷ್ಟೇ ನಾವು ಚೀಟ್ ಮಾಡಿದ್ವಿ ಅಂತ ಆಗುತ್ತೆ, ಅಥವಾ ಅದು ಪ್ರೂವ್ ಆಗಬೇಕು ಸರಿಯಾದ ರೀತಿಯಲ್ಲಿ. ಇಲ್ಲೇನಾಗುತ್ತೆ, ನೀವು ಅಂದರೆ ಒಂದು ಸೈಡ್ ಸ್ಟೋರಿ ಕೇಳಿಬಿಟ್ಟು ಅದಕ್ಕೆ ಡಿಸೈಡ್ ಆಗೋದು ತಪ್ಪು ಅಂತ ನಾನು ಹೇಳ್ತೀನಿ. ಆದಷ್ಟು ಫ್ಯಾಕ್ಟ್ಸ್ ಚೆಕ್ ಮಾಡಿ. ಯಾಕಂದರೆ ಎಲ್ಲ ಸರಿ ಇರೋದಕ್ಕೆ ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡಿರೋದು. ಇಲ್ಲಾಂದರೆ ಬಂದು ನಿಂತ್ಕೊಂಡು ಮಾತಾಡೋ ಅಗತ್ಯನೇ ಇರ್ತಿರ್ಲಿಲ್ಲ. ಮತ್ತು ಇವರು ಕೂಡ ನನಗೆ ಸಿನಿಮಾ ಕೊಡೋ ಅಗತ್ಯನೇ ಇರ್ತಿರ್ಲಿಲ್ಲ. ಯಾಕಂದರೆ ಎಲ್ಲರೂ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಲೈಕ್ ನಾನು ನಿಮಗೆ ಫ್ಯಾಕ್ಟ್ ಚೆಕ್ ಏನಕ್ಕೆ ಮಾಡೋಕ್ಕೆ ಹೇಳಿದೆ ಅಂತಂದರೆ, ಈಗ ನಮ್ಮ ಕಡೆಯಿಂದ ಏನೂ ತಪ್ಪಾಗಿಲ್ಲ, ಅದು ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ. ಯಾಕಂದರೆ ಐ ಬಿಲೀವ್ ದಟ್ ನಮ್ಮ ಒಂದು ಇಂಡಿಯಾದಲ್ಲಿ ಡೆಮೋಕ್ರಸಿನ ನಂಬ್ಕೊಂಡು ನಾವು ಬದುಕ್ತಿದ್ದೀವಿ ಅಂತ ಅಂದಮೇಲೆ ಈ ಮೀಡಿಯಾ ಕೂಡ ಒಂದು ಸ್ತಂಭನೇ ಅದಕ್ಕೆ. ಸೊ ಅದು ನ್ಯಾಯಯುತವಾಗೇ ಅದನ್ನು ಪ್ರೊಜೆಕ್ಟ್ ಮಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವಿರೋದು. ಸೊ ಹಾಗಾಗಿ ಫ್ಯಾಕ್ಟ್ ಚೆಕ್ ಮಾಡಿದರೆ ಖಂಡಿತ ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳಿದೆ. ಯಾವುದೇ ಆಗಲಿ, ಯಾವುದೇ ಸುದ್ದಿ ಆಗಲಿ, ನಾವೊಂದು ತುಂಬ ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ನಾವು ಫ್ಯಾಕ್ಟ್ ಚೆಕ್ ಮಾಡಿನೇ ಮಾಡ್ತಾರೆ ಅನ್ನೋದು ನನ್ನ ಇದು ಅಷ್ಟೇ. ನನ್ನ ಕಡೆ ಸಮಸ್ಯೆ ಇದೆ, ನಾನು ಹೇಳ್ಬಿಡ್ತೀನಿ ಸರ್, ನೀವು ಹೇಳೋದು ಬೇಡ. ನಮ್ಮ ಕಡೆಯಿಂದ ಏನೂ ತಪ್ಪಾಗಿಲ್ಲ ಅದು. ಯಾಕಂದರೆ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗ್ತಿದೆ. ಇನ್ನೂ ಇಂಟರ್ವ್ಯೂಗಳು ಕೊಡ್ತಾ ಇದ್ದೀನಿ, ಎಲ್ಲ ಕಡೆ ಆನ್ಸರ್ ಮಾಡಿದ್ದೀನಿ ಕೂಡ. ಆಮೇಲೆ ಎಲ್ಲ ಕ್ಲಿಯರೆನ್ಸ್ ಸಿಕ್ಕಿದೆ ನಮಗೆ. ಡೆಫಿನೆಟ್ಲಿ ಹೌದು, ಮೀಡಿಯಾಗೆ ಹೋಗ್ಬಾರ್ದು. ಮೀಡಿಯಾಗೆ ಹೋದರೆ ಸುದ್ದಿ ಆಗಿ ಈಗ ನನ್ನನ್ನು ಫೇಮಸ್ ಮಾಡಿದ್ರು ಅವರು, ಪಾಪ ಅವ್ರಿಗಿಂತ ನಾನೇ ಫೇಮಸ್ ಆಗಿದ್ದೀನಿ. ಥ್ಯಾಂಕ್ ಯು. ಅಂದರೆ ನನ್ನನ್ನು ಫೇಮಸ್ ಮಾಡಬಾರ್ದಾಗಿತ್ತು, ಅವ್ರ ಸಿನಿಮಾ ಫೇಮಸ್ ಆಗಬೇಕಾಗಿತ್ತು ಅಂತ ನಾನು ಹೇಳಿದ್ದು. ಸುಮ್ಮನೆ ನನಗೆ ಪಬ್ಲಿಸಿಟಿ ಕೊಡೋದು. ನಾನು ಎಂಜಾಯ್ ಮಾಡ್ತಿದ್ದೀನಿ ಸರ್, ಡೆಫಿನೆಟ್ಲಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಸಾರಿ ಸರ್, ನಿಮ್ಗೆ ಹಂಗೆ ಅನಿಸಿದ್ರೆ ಸಾರಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಹಾಂ, ಅಯ್ಯ, ಅದನ್ನು ಎಂಜಾಯ್ ಮಾಡ್ತಿಲ್ಲ. ಈಗ ನನ್ನನ್ನು ಫೇಮಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ದು ಸರ್. ಬೇರೆ ಏನಾದ್ರು ಇದ್ರೆ ಕೇಳಿ, ಅದು ಬಿಟ್ಟು ಸರಿಯಾಗೇ ಮಾತಾಡಿದ್ದೀವಿ ಸರ್. ನಾವು ಯಾರಿಗೂ ಅಗೌರವ ಕೊಡೋದಾಗಲಿ ಇದಾಗಲಿ ಮಾಡಿಲ್ಲ ಎಲ್ಲೂ. ಅದೇ ಉದ್ದೇಶದಿಂದ ನಮ್ಮ ಬಾಸ ಸಾರ್ನ ಕರೆದು ಪತ್ರಕರ್ತರ ಪರವಾಗಿ ನಾನು ಒಂದು ಇವತ್ತು ಇದು ಮಾಡಿಕೊಡಿ ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಡಿ. ಯಾಕೆಂದರೆ ಹೇಳಬೇಕು ಅಂದರೆ ಪತ್ರಕರ್ತರೇ ನಮಗೆ ಮೇಯ್ನು. ಇದು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸೋಕ್ಕೆ ಮೊದಲನೇ ನಮ್ಮ ಒಂದು ಪಿಲ್ಲರ್ ಅಂದರೆ ಅವ್ರನ್ನೇ ಅಂತ ಹೇಳ್ಬೋದು. ನಾನು ಫಸ್ಟ್ 31 ಡೇಸ್ ಮಾಡಬೇಕಾದ್ರೆ ಫಸ್ಟ್ ಪ್ರೆಸ್ ಮೀಟು, ಆ ಪ್ರೆಸ್ ಮೀಟಲ್ಲೂ ಒಂದು ಹೇಳಿದೆ, ನನಗೆ ಪತ್ರಕರ್ತರು ಪ್ರೆಸ್ ಮೀಟ್ ಅನ್ನೋದು ನನಗೆ ಒಂದು ತಿರುಪತಿ ದರ್ಶನ ಅಂತ. ಆ ಟೈಮಲ್ಲಿ ಹೇಳಿದಾಗ ನಿಮ್ಮಲ್ಲಿ ಒಬ್ಬರು ಹೇಳಿದರು, ತಿರುಪತಿ ಲಡ್ಡು ಬೇಗ ಸಿಗಲಿ ಅಂತ. ನೋಡಿ, ಆ ತಿರುಪತಿ ಲಡ್ಡು ಇವಾಗ ಬೇಗ ಸಿಕ್ಕಿದೆ. ನಾನು 2ನೇ ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಅದಕ್ಕೆ ಹೇಳೋದು, ಎಲ್ಲರೂ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದಾಗ ಅದಕ್ಕೆ ಬೇಗ ಈಡೇರುತ್ತೆ ಅಂತ. ಸೊ ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸರ್ ನಮ್ಮದು ಹೇಳಬೇಕು ಅಂದರೆ ಬ್ಯೂಟಿ. ಈ ಬ್ಯೂಟಿ ಅನ್ನೋ ಸಿನಿಮಾ ಫಸ್ಟು ನಾನು 31 ಡೇಸ್ ಮುಗಿದ ತಕ್ಷಣ ಮುರಳಿ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಬ್ಯೂಟಿ ಅಂತ ಸ್ಟಾರ್ಟ್ ಆಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸರ್, ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು, ಒಂದು ಸಲ ಬನ್ನಿ ಮನೆಗೆ ಮಾತಾಡೋಣ ಅಂತ ಹೇಳಿದ್ರು. ಸೊ ಅವರು ತನುಜಾ ಮೇಡಮ್ಮು ಅವ್ರ ಹತ್ರ ಹೋಗಿ ಎಲ್ಲ ಕುಂತ್ಕೊಂಡು ಎಲ್ಲ ಅವ್ರ ಮಕ್ಕಳು ಅವರು ಎಲ್ಲ ಸ್ಟೋರಿ ಕೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಒಂದು ಹೆಣ್ಣಿನ ಮೇಲೆ ಮಾಡಿರೋಂಥ ಕಾನ್ಸೆಪ್ಟ್ ಇದು. ಒಂದು ನಮ್ಮ ಟ್ಯಾಗ್ಲೈನ್ ಕೂಡ ಹೆಣ್ಣನ್ನು ಗೌರವಿಸಿ ಹೆಣ್ಣನ್ನು ರಕ್ಷಿಸಿ. ಸೊ ಇದು ತುಂಬ ಮನಸ್ಸಿಗೆ ಟಚ್ ಮಾಡೋವಂಥ ಸಬ್ಜೆಕ್ಟು. ಸೊ ಮಾಡೋಣ ಆಯಿತು, ಎಷ್ಟು ಬಂಡವಾಳ ಎಲ್ಲ ಕೇಳಿದ್ರು. ನಾನು ಅದು ತಕ್ಕಂತೆ ಒಂದು ಬಜೆಟ್ ಹಾಕ್ಕೊಟ್ಟೆ. ಆ ಬಜೆಟಲ್ಲಿ ಯಾವುದೇ ಕುಂದುಕೊರತೆ ಇಲ್ದಂಗೆ ಪ್ರತಿಯೊಂದು ಟೈಮಲ್ಲೂ ಆ ಟೈಮ್ ಕರೆಕ್ಟಾಗಿ ಒದಗಿಸ್ಕೊಟ್ರು. ಅವ್ರಿಗೆ ನಾನು ಫಸ್ಟು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನೆಕ್ಸ್ಟು ಈಗ ಇದಕ್ಕೆ ಮ್ಯೂಸಿಕ್ ಬೇಕು ಅಂತ ಹೋದಾಗ ನಾನು ಯಾರು ಕೊಡೋಣ ಅಂದ್ಕೊಂಡಿದ್ದೆ. ನಾನು ಲಾಸ್ಟ್ 31 ಡೇಸು ವಿಮನೋರ್ ಸರು ಒಳ್ಳೆ ಸಂಗೀತ ಮಾಡಿಕೊಟ್ಟಿದ್ರು. ನಾನು ಇದು ಏನಂದರೆ ಬಾಂಡಿಂಗ್ ಚೆನ್ನಾಗಿದ್ದಾಗ ಅದು ಒಳ್ಳೆ ಒಂದು ಕಂಟೆಂಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ನಂದು. ಸೊ ಹಂಗಾಗಿ ನಾನು ಮನೋಹರ್ ಸರ್ ಹತ್ರ ಹೋದೆ. ಎಲ್ಲ ಡಿಸ್ಕಸ್ ಮಾಡಿ 5 ಸಾಂಗ್ ಇತ್ತು. 5 ಸಾಂಗ್ನೂ ಒಂದು ಅದ್ಭುತವಾಗಿ ಮಾಡಿಕೊಟ್ರು. ಸೊ ಅವ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.
ಇದು ಆದಮೇಲೆ ಲೊಕೇಶನ್ಸು ಇದೆಲ್ಲ ನಾನು ಎಲ್ಲಿ ಮಾಡೋಣ ಅಂತ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದಾಗ ನನಗೆ ಅದು ಒಂದು ಫಾಲ್ಸ್ ಬ್ಯಾಕ್ ಟ್ರಪ್ಪಲ್ಲಿರೋಂಥ ಒಂದು ಹಳ್ಳಿ, ಅಲ್ಲಿ ಒಂದು ಲೊಕೇಶನ್ ನೋಡಿದೆ. ತುಂಬ ಚೆನ್ನಾಗಿದೆ. ನಾನೇನಂದ್ರೆ ಒಂದು ಸಿನಿಮಾ ಅನ್ನೋದು ಒಂದು ಕಲೆ, ಅದನ್ನು ಅದ್ಭುತವಾಗಿ ಮೂಡಿಸ್ಬೇಕು ತೆರೆ ಮೇಲೆ, ಅವಾಗ ಮಾತ್ರ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಮೂಡುಗಲ್ಲು, ಅದು ಕೇಶವನಾಥ ಟೆಂಪಲ್ ಆಗ್ಬೋದು, ಇದ್ರ ಹತ್ರ ಫಾಲ್ಸ್ ಆಗ್ಬೋದು, ಇದು ಕೊಲ್ಲೂರಿಂದ 25 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿ ತುಂಬ ಕಷ್ಟಪಟ್ಟು ಅದೆಲ್ಲ ಶೂಟ್ ಮಾಡ್ಕೊಂಡು ಬಂದು, ಅದಲ್ಲದೆ ಮೇಲ್ಕೋಟೆ ಮತ್ತು ಕುಮಟ ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಬೆಂಗಳೂರಲ್ಲೂ ಸುತ್ತಮುತ್ತ ಶೂಟ್ ಮಾಡಿದ್ದೀವಿ. ಒಂದು ಒಳ್ಳೆಯ ಕಥೆನ ಜನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ. ಏನು ಅಂದರೆ, ಈಗ ಪ್ರತಿಯೊಬ್ಬರು ಒಂದು ಗಂಡಸಿನ ಜೀವನಕ್ಕೆ ಒಂದು ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮತ್ತು ಮಗಳಾಗ್ಬೋದು, ಇವೆಲ್ಲ ಸ್ಟೇಜ್ಗಳಲ್ಲೂ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಒಂದು ಹೆಣ್ಣು. ಆ ಹೆಣ್ಣನ್ನು ರಕ್ಷಿಸಿ ಗೌರವಿಸಬೇಕು. ಪ್ರತಿಯೊಬ್ಬರಿಗೂ ಆ ಹೆಣ್ಣು ಮುಖ್ಯವಾಗಿರೋದ್ರಿಂದ ಆ ಹೆಣ್ಣನ್ನು ಗೌರವಿಸಿ ರಕ್ಷಿಸಿದಾಗ ಆ ಸುತ್ತಮುತ್ತಲ ಸಮಾಜ ಕೂಡ ಚೆನ್ನಾಗಿರುತ್ತೆ. ಇನ್ ಕೇಸ್ ಆ ಥರ ಏನಾದರೂ ನಾವು ಮಾಡಲಿಲ್ಲ ಅಂತಂದರೆ ಫುಲ್ಲು ಏನಾಗ್ಬೋದು ಅನ್ನೋದನ್ನು ಈ ಕತೆ ಮೂಲಕ ಹೇಳಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರೀಲಿ, ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಈಗ ಹೇಳಬೇಕು ಅಂತಂದರೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದೆ. ಈಗ KGF ಆಗ್ಬೋದು, ಕಾಂತಾರ ಆಗ್ಬೋದು, ಸೂಪ್ರಮ್ಸ್ ಆಗ್ಬೋದು, ಇವೆಲ್ಲ ಬಂದಮೇಲೆ ಒಂದು ಒಳ್ಳೆ ಸ್ಟೇಜಲ್ಲಿ ಹೋಗ್ತಾ ಇದೆ. ನಾವು ಇದನ್ನು ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ಈಗ ಹೇಳ್ಬೇಕು ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಡೇ ನಾವು ನೋಡ್ತು ಅಂತಂದರೆ ಹಿಂದಿ, ತೆಲುಗು ಸಿನಿಮಾಗಳಿಗೆ ಜಾಸ್ತಿ ಸ್ಕ್ರೀನ್ ಸಿಗ್ತೈತೆ. ಬಟ್ ಕನ್ನಡ ಸಿನಿಮಾಗಳಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಯಾಕೆ? ಕಾರಣ ಇಷ್ಟೇ, ಬೆಂಗಳೂರಲ್ಲಿ ಎಲ್ಲ ರಾಜ್ಯದವರು ಜಾಸ್ತಿ ಇದ್ದಾರೆ, ಅವರು ಜಾಸ್ತಿ ಹೋಗಿ ಫಸ್ಟ್ ನೋಡ್ಬಿಡ್ತಾರೆ. ಆದ್ದರಿಂದ ಕನ್ನಡದವ್ರು ಜಾಸ್ತಿ ನೋಡಲ್ಲ ಅನ್ನೋ ಉದ್ದೇಶ ಇದೆ. ಇದನ್ನು ಕರ್ನಾಟಕದವರು, ಕನ್ನಡ ಜನ ತುಂಬ ಹೃದಯವಂತರು. ಇದನ್ನು ತಪ್ಪು ಅದು ಇಲ್ಲ, ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನೇ ಜಾಸ್ತಿ ನೋಡೋದು ಅನ್ನೋದನ್ನು ಫಸ್ಟು ಪ್ರೂವ್ ಮಾಡಬೇಕು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ. ಯಾಕೆಂದರೆ ಇದರಲ್ಲಿ ಸಾವಿರಾರು ಜನ ನಂಬ್ಕೊಂಡಿದ್ದಾರೆ. ಆ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅನ್ನೋದೇ ನಮ್ಮ ಉದ್ದೇಶ. ಹೇಗೆ ಬಂತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಫಿಲಮ್ ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಮಗಿದು ಹೊಸದು, ನಮ್ಮದೇ ಒಂದು ಬೇರೆ ಬಿಸ್ನೆಸ್ಸೇ ಇದೆ. ಹಾಗಾಗಿ ನಮ್ಮ ರಾಜಾ ರವಿಕುಮಾರ್ ಅವರು ಸುಮಾರು ವರ್ಷಗಳಿಂದ ಪರಿಚಯ. ಸುಮಾರು ಒಂದು 5ರಿಂದ 6 ವರ್ಷದಿಂದ ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾಯಿದ್ರು. ನಾನು ಬೇಡ ಅಂತ ಇದ್ದೆ. ಬಟ್ ಹೋದ ವರ್ಷ ಅವ್ರು ಯಾವಾಗ ಫೋನ್ ಮಾಡಿದ್ರು ನಾವು ಒಂದು ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಇರ್ತಾಯಿದ್ವಿ. ಹಾಗಾಗಿ ಏನಪ್ಪ ಇವರು ಯಾವಾಗ ಮಾಡಿದ್ರು ನಾವು ದೇವಸ್ಥಾನದಲ್ಲಿ ಇರ್ತೀವಲ್ಲ, ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಸತಿ ಇಲ್ಲ ನೋಡೋಣ ಅಂದೆ, 2ನೇ ಸತಿನೂ ಹಾಗೆ ಅಂದೆ, 3ನೇ ಸತಿ ಮನಸ್ಸು ಬರಲಿಲ್ಲ. ನಾವು ಮೋಸ್ಟ್ಲಿ ಕಟೀಲು ದೇವಸ್ಥಾನದಲ್ಲಿ ಇದ್ದೀವಿ ಅನಿಸುತ್ತೆ. ಆಗ ಪೂಜೆಯಲ್ಲಿ ಇದ್ವಿ. ಅವರು ಒಂದು ಫೋನ್ ಬಂತು, ಸರ್ ಇನ್ನೊಂದು ಸತಿ ಯೋಚನೆ ಮಾಡಿ, ಒಂದು ಒಳ್ಳೆ ಕಥೆ ಇದೆ ಮಾಡೋಣ ಅಂದರು. ಹಾಗಾಗಿ ಅಲ್ಲೇ ದೇವಸ್ಥಾನದಲ್ಲೇ ಇದ್ದೆ, ಪೂಜೆಯಲ್ಲಿದ್ದೀವಿ, ಖಂಡಿತ ಮಾಡೋಣ, ಪೂಜೆಯಿಂದ ಬಂದ ಮೇಲೆ ನಾನು ಮಾತಾಡ್ತೀನಿ ಅಂದೆ. ಹಾಗಾಗಿ ಅದು ಒಂದು ಜರ್ನಿ ಹಾಗೆ ಸ್ಟಾರ್ಟ್ ಆಯಿತು. ಜೊತೆಗೆ ಅವ್ರಿಗೊಂದು ನನಗೆ ಒಂದು ಮಾತು ಕೊಟ್ಟಿದ್ದರು, ಒಂದು ಲಿಮಿಟೆಡ್ ಪೀರಿಯಡಲ್ಲಿ ಲಿಮಿಟೆಡ್ ಬಡ್ಜೆಟಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದನ್ನು ಚಾಚು ತಪ್ಪದಿರ ಕರೆಕ್ಟಾಗಿ ಆನ್ ಟೈಮಲ್ಲಿ ಅವ್ರು ಹೇಳಿರುವಂಥ ಒಂದು ಬಡ್ಜೆಟಲ್ಲೇ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಈ ಸಮಯದಲ್ಲಿ ಎಲ್ಲರ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೀನಿ ಸರ್. ಜೊತೆಗೆ ಮೂವಿ ನಾನು ನೋಡೋದು ತುಂಬ ಕಡಿಮೆ. ಈಗ ಈ ಒಂದು ಜರ್ನಿಯಿಂದ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಮನೇಲಿ ಬರೀ ಟಿ ವಿಯಲ್ಲಿ ಫಿಲಮ್ಸೇ ಓಡ್ತಾ ಇದೆ. ಮೊದಲು ನ್ಯೂಸ್ ಚಾನಲ್ ಓಡ್ತಾ ಇತ್ತು, ಈಗ ಫಿಲಮ್ಸ್ ಓಡ್ತಾ ಇದೆ. ಇದು ಈಗ ಬಂದರೆ ಹೇಗಿರುತ್ತೆ, ಇದು ಹೇಗೆ ಬಂದರೆ ಹೇಗಿರುತ್ತೆ ಅನ್ನೋದನ್ನ ನನಗೆ ನಾನೇ ಪ್ರಶ್ನೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಲಾವಿದರುಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಒಳ್ಳೊಳ್ಳೆ ಕಡೆ ಶೂಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಸರ್, ಜ್ಯುವೆಲ್ರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಯಾರು ಸರ್? ಸರ್ ಸಿನಿಮಾ ಪೂರ್ತಿ ನೋಡಿದ್ದೀನಿ. ಖಂಡಿತ ಹೇಳ್ತೀನಿ, ಈ ಸಿನಿಮಾ ಒಂದು ಚಿತ್ರರಂಗದಲ್ಲಿ ಸೌಂಡ್ ಮಾಡುತ್ತೆ ಅಂದ್ಬಿಟ್ಟು ಒಂದು ನಂಬಿಕೆ ನನಗಿದೆ ಸರ್. ಖಂಡಿತ ಹಾಗೆ ಆಗುತ್ತೆ. ತಾವು ಕೂಡ ಮುಂದಿನ ದಿನದಲ್ಲಿ ಹೇಳ್ತೀರಾ ಸರ್.